ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಶ್ರುತಿ ವೆಂಕಟೇಶ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂತ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮನೆ ಫ್ರಿಡ್ಜ್ ತುಂಬ ಗಲೀಜಾಗಿತ್ತು. ಸೊ ಅದಕ್ಕೋಸ್ಕರನೇ ಬಿಟ್ಕೊಂಡಿದ್ದೆ. ಈಗ ಪಕ್ಷ ಬೇರೆ ಇದೆಯಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಿ. ಸೊ ಫ್ರಿಡ್ಜ್ನು ಕ್ಲೀನ್ ಮಾಡಬೇಕಾಗಿತ್ತು. ಸೊ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು 2 ಇಂಗ್ರೀಡಿಯೆಂಟ್ ಹಾಕಿ ಫ್ರಿಡ್ಜು ಕ್ಲೀನ್ ಮಾಡಿದ್ದೀನಿ. ಅದು ಯಾವುದು ಅಂತ ನೀವು ತಿಳ್ಕೊಬೇಕು ಅಂತಂದರೆ ವೀಡಿಯೋನ ಕೊನೆ ಗಂಟ ನೋಡಿ, ಮಿಸ್ ಮಾಡಬೇಡಿ. ಕೊನೆಗೆ ಒಂದು ಟಿಪ್ಸ್, ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಒಂದು ಟಿಪ್ಸ್ ಕೂಡ ಹೇಳ್ತೀನಿ. ಏನು ಟಿಪ್ಸ್ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋ ಫುಲ್ ನೋಡಬೇಕು ನೀವು. ಸೊ ಈಗ ಫ್ರಿಡ್ಜು ಹೇಗಿದೆ ಅಂತ ನೋಡ್ತಾ ಇದ್ದೀರೋದು. ಆಫ್ಟರ್ ಕ್ಲೀನ್ ಮಾಡಿದ್ಮೇಲೆ ಹೇಗಿದೆ ಅಂತ ತೋರಿಸ್ತಿರೋದು ವೀಡಿಯೋ ಇದು. ಕ್ಲೀನೆಲ್ಲ ಆದಮೇಲೆ ಹೇಗಿದೆ, ಅದಕ್ಕಿಂತ ಮುಂಚೆ ಫುಲ್ಲು ಗಲೀಜಾಗಿತ್ತು. ಸೊ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಹೇಗಿದೆ, ಫುಲ್ಲು ಗಲೀಜಾಗಿದೆ. ನನ್ನ ಮಕ್ಕಳಂತೂ ಫ್ರಿಡ್ಜ್ ತೆಗ್ದು ಹಾಕಿ ಫುಲ್ಲು ಗಲೀಜು ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಎಷ್ಟು ಗಲೀಜಾಗಿದೆ ಅಂತ ಅಂದರೆ ನನಗೆ ನೋಡೋಕ್ಕೆ ಒಂಥರ ಆಗ್ತಿತ್ತು. ಸೊ ಈಗ ಹೇಗಿರೋ ಪಕ್ಷ ಬರುತ್ತಲ್ಲ, ಜೊತೆಗೆ ಒಂದು ವೀಡಿಯೋ ಮಾಡ್ಕೊಂಡು ಆಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋನೂ ಮಾಡಿದ್ದೀನಿ. ಫಸ್ಟ್ ಎಲ್ಲ ಐಟಮ್ಸ್ನೆಲ್ಲ ಫ್ರಿಡ್ಜಿಂದ ಹೊರಗೆ ತೆಗೆದಿಟ್ಬಿಟ್ಟು ನಾನು ಫ್ರಿಡ್ಜ್ ಒಂದು ಒಣ ಬಟ್ಟೆ ತೊಗೊಂಡು ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮುಂಚೆ ಈಗ ಅದು ಫ್ರಿಡ್ಜ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಬಾಕ್ಸ್ಗಳೆಲ್ಲ ತೊಳೆದು ಒಣಗಕ್ಕೆ ಅಂತ ಬಂದೆ. ಇಲ್ಲಿ ಫ್ರಿಡ್ಜ್ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ನೀರೆಲ್ಲ ಸೋರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಅದನ್ನೆಲ್ಲ ತೊಳೆದು ದಬಾಕ್ತೀನಿ. ಇದು ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ. ತೊಳೆದಾಯಿತು. ಒಂದು ಒಣ ಬಟ್ಟೆ ತೊಗೊಂಡು ಫುಲ್ಲು ನೀಟಾಗಿ ಒರೆಸ್ಕೊಂಡೆ. ಏನಪ್ಪ ಲಿಕ್ವಿಡು ಅಂತ ಅಂದರೆ ಒಂದು ಚಮಚ ಸೋಡಾ, ಒಂದು ವಿಮ್ ಜೆಲ್ಲು, ಒಂದು ಸ್ವಲ್ಪ, ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳಿ. ಯಾವ್ದಾದ್ರು ನಿಮ್ಮ ಹತ್ರ ಇರೋ ಹಳೇದು ಸ್ಪ್ರೇ ಬಾಟಲ್ಗಳಿದ್ರೆ ಅದಕ್ಕೆ ಹಾಕ್ಕೊಂಡು ಫುಲ್ಲು ಫ್ರಿಡ್ಜ್ ಫುಲ್ಲು ಸ್ಪ್ರೇ ಮಾಡಬೇಕು ಫ್ರೆಂಡ್ಸ್. ನೀವು ಒಂದು ಫ್ರಿಡ್ಜ್ ಫುಲ್ಲು ಎಲ್ಲೆಲ್ಲಿ ಗಲೀಜಾಗಿದೆ ಅಲ್ಲೆಲ್ಲ ಫುಲ್ಲು ಸ್ಪ್ರೇ ಮಾಡ್ಕೊಬನ್ನಿ. ಫ್ರಿಡ್ಜ್ ಇದು ಹಾಕ್ಕೊಂಡಿದ್ದೀನಿ. ಫುಲ್ಲು ಸ್ಪ್ರೇ ಮಾಡ್ಕೊಳ್ಳಿ. ಫ್ರಿಡ್ಜ್ ಫುಲ್ಲು ಸ್ಪ್ರೇ ಮಾಡ್ಕೊಬಿಡಿ. ಎಲ್ಲೆಲ್ಲಿ ಗಲೀಜಿದೆ ನೋಡಿ. ಎಲ್ಲ ಸ್ವಲ್ಪ ಖಾರದ ಪುಡಿ ಎಲ್ಲ ಚೆಲ್ಲಿತ್ತು, ಸಾಂಬಾರು ಪೌಡರ್ಗಳೆಲ್ಲ ಇಟ್ಟಿದ್ದೆ, ಅದೆಲ್ಲ ಚೆಲ್ಲಿತ್ತು, ಸುಮಾರು ಇತ್ತು. ಇಲ್ಲೆಲ್ಲ ಫುಲ್ಲು ಸ್ಪ್ರೇ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಸ್ಪ್ರೇ ಮಾಡ್ಕೊಂಡು ನೀಟಾಗಿ ಒಂದು ಸ್ಕ್ರಬ್ಬರ್ ತೊಗೊಂಡು ಸುಮ್ಮನೆ ಹಿಂಗೆ ಉಜ್ಕೊಳ್ಳಿ ಸಾಕು. ಜಾಸ್ತಿ ಪ್ರೆಷರಾಗಿ ಉಜ್ಕೊಳ್ಳಿ, ಮಾರ್ಕ್ಗಳಾಗುತ್ತೆ. ಸುಮ್ಮನೆ ಉಜ್ಕೊಳ್ಳಿ. ಹಾಗೆ ಉಜ್ಜೋದು ನಮ್ಮ ಕೈ ನೋವು ಬರುತ್ತೆ ಫ್ರೆಂಡ್ಸ್, ಎಷ್ಟೋ ತನಕ ಉಜ್ಜೋಕ್ಕಾಗುತ್ತೆ. ಸೊ ಅದಕ್ಕೆ ಒಂದು ಸ್ಕ್ರಬ್ಬರ್ ತೊಗೊಂಡು ಎಲ್ಲೆಲ್ಲಿ ಜಾಸ್ತಿ ಗಲೀಜಿದೆಯಲ್ಲ ಎಲ್ಲ ನೀಟಾಗಿ ಉಜ್ಕೊಳ್ಳಿ. ಒಳಗಡೆನೂ ಅಷ್ಟೇ, ಹೊರಗಡೆನೂ ಅಷ್ಟೇ. ನೋಡಿ ಎಷ್ಟು ಗಲೀಜಿದೆ ನೋಡಿ, ಕಾಣಿಸ್ತಿದೆ ಅಲ್ವಾ? ನೋಡಿ ಎಷ್ಟು ಗಲೀಜಿದೆ. ನನ್ನ ಮಕ್ಕಳು ಕೈಯಲ್ಲಿ ತಿಂದಿರೋ ಕೈಯಲ್ಲಿ ಬಂದು ತೆಗೆದು ಹಾಕಿ ಎಲ್ಲ ಮಾಡ್ತಾರಲ್ಲ. ಸೊ ನಾವು ಎಮರ್ಜೆನ್ಸಿಗೆ ಏನಾರು ಅಡುಗೆ ಮಾಡಬೇಕು ಅಂದರೆ ಎತ್ಕೊಳಕ್ಕೆ ಹೋದಾಗ ಅದೇ ಕೈಯಲ್ಲಿ ಮುಟ್ತೀವಿ, ತೆಗಿತೀವಿ. ಅದ್ರದ್ದೆಲ್ಲ ಅಂಟು ಜಾಸ್ತಿ ಆಗಿದೆ. ಮತ್ತು ಈ ಸುತ್ತ ಪೈಪ್ ಇರುತ್ತಲ್ಲ, ವೈಟ್ ಕಾಣಿಸ್ತಿದೆಯಲ್ಲ, ವೈಟ್ ಕಲರು, ಅದನ್ನ ಬಿಚ್ಚಿ ಕೂಡ ನೀವು ಕ್ಲೀನ್ ಮಾಡ್ಬೋದು. ನಂದು ಅಷ್ಟು ಗಲೀಜಾಗಿಲ್ಲ. ಸೊ ಅದಕ್ಕೆ ನಾನು ಅದನ್ನ ಬಿಚ್ಚಕ್ಕೆ ಹೋಗಲಿಲ್ಲ. ನಿಮ್ಮದು ಜಾಸ್ತಿ ಎಲ್ಲ ಗಲೀಜಾಗಿದೆ ಅಂದರೆ ಅದನ್ನ ಓಪನ್ ಮಾಡಿ ಬಿಚ್ಚಿ ತೊಳೆದು ಪುನಃ ಫಿಕ್ಸ್ ಮಾಡ್ಕೊಬೋದು ಫ್ರೆಂಡ್ಸ್. ಅದನ್ನ ನೋಡಿ ಎಷ್ಟು ಗಲೀಜಾಗಿದೆ. ನನ್ನ ಮಗಳು ಮೆಹಂದಿ ಎಲ್ಲ ಹಾಕ್ಕೋತಿದ್ಲು, ಕೈಗೆ ಕೋನು ಎಲ್ಲ ತಂದು ಫ್ರಿಡ್ಜ್ ಮೇಲೆ ಹಚ್ಚಿಟ್ಟಿದ್ದಾಳೆ ನೋಡಿ. ಎಲ್ಲ ಎಷ್ಟು ಗಲೀಜು ಮಾಡಿದ್ದಾಳೆ. ಚಿಕ್ಕ ಮಕ್ಕಳಿದ್ರು ಅಂತೂ ಹೇಳಂಗೆ ಇಲ್ಲ ಫ್ರೆಂಡ್ಸ್, ಸಾಕಾಗೋಗುತ್ತೆ ಅವ್ರ ಹತ್ರ. ನೋಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಎಲ್ಲ ಇದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಪುನಃ ಒಂದು ಬೇಸನ್ಗೆ ಸ್ವಲ್ಪ ಬಿಸಿನೀರು ಸೋಡಾ ಹಾಕ್ಕೊಂಡು ನೀಟಾಗೆಲ್ಲ ಒರೆಸ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಫ್ರಿಡ್ಜು ಒರೆಸ್ಕೊಳ್ಳಿ. ಬಿಸಿನೀರು ಮತ್ತು ಸೋಡಾ ಎಲ್ಲ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಡು ಆಮೇಲೆ ಅದೆಲ್ಲ ಒರೆಸಿದ್ಮೇಲೆ ಪುನಃ ಇನ್ನೊಂದು ಬಟ್ಟೆ ತೊಗೊಂಡು ನೀಟಾಗೆಲ್ಲ ಒರೆಸ್ಕೊಬನ್ನಿ ಫ್ರೆಂಡ್ಸ್. ನೋಡಿ ಎಲ್ಲ ಹೇಗೆ ಗಲೀಜು ಹೋಗಿದೆ ಅಲ್ವ, ಕಾಣಿಸ್ತಿದೆ ನೋಡಿ. ಇದು ಎಷ್ಟು ಗಲೀಜಿದೆ, ಅದು ಸ್ಪ್ರೇ ಹಾಕಿದ್ನಲ್ಲ ಒರೆಸಿದ್ಮೇಲೆ ನೋಡಿ ಎಷ್ಟು ವೈಟಾಗಿ ಕಾಣಿಸ್ತಿದೆ. ಹಾಗೆ ಇದೆಲ್ಲ ಒರೆಸಾದ್ಮೇಲೆ ಪುನಃ ಇನ್ನೊಂದು ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲ ಒರೆಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಗಲೀಜು ಕಾಣಿಸ್ತೈತಿ, ಈಗ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟಲ್ಲಿ. ನಿಮಗೂ ಈ ಟಿಪ್ಸ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನಷ್ಟು ವೀಡಿಯೋಸ್ ಎಲ್ಲ ಮಾಡಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮಿಂದ ನಮಗೆ
ಒಳ್ಳೆಯದಾಗಬೇಕು ಫ್ರೆಂಡ್ಸ್ ಅಷ್ಟೇ. ನಾನು ಹೇಳಿರೋ ಟಿಪ್ಸು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರಿಜ್ಜೆಲ್ಲ ಕ್ಲೀನ್ ಆದಮೇಲೆ ಎಲ್ಲ ಐಟಮ್ಸ್ ಜೋಡಿಸಿದ್ದೀನಿ. ನಾನು ಅದೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು ಬಾಕ್ಸು. ಒಂದು 3 ಬಾಕ್ಸ್ ಇರುತ್ತೆ. ಈ ಕಾಳುಗಳೆಲ್ಲ ಹಾಕ್ಕೊಳ್ಳೋಕ್ಕೆ, ಒಗ್ಗರಣೆಗೆ ಜೀರಿಗೆ, ಮೆಣಸು ಈ ಥರ ಸಪ್ರೇಟ್ ಹಾಕ್ಕೊಳ್ಳೋಕೆ ಚೆನ್ನಾಗಿದೆ. ಮತ್ತು ಕೆಳಗಡೆ ಸ್ಟೆಪ್ ಇರೋ ತರಕಾರಿ ಸೊಪ್ಪು ಎಲ್ಲ ಹಾಕ್ಕೊಳ್ಳೋಕ್ಕೆ ಅದು ಅಷ್ಟೇ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದೆ. 8 ಪೀಸ್ ಏನೋ ಬರುತ್ತೆ. ಅದ್ರ ಕೆಳಗಡೆದು ಇನ್ನೊಂದು ಬಾಕ್ಸ್ ಇದೆಯಲ್ಲ ಬ್ಲೂ ಮತ್ತು ವೈಟ್, ಅದು ಅಷ್ಟೇ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದು. ಅದರಲ್ಲೂ ಹೂವು ಎಲ್ಲ ಇಟ್ಕೋಬೋದು, ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಫ್ರಿಜ್ಜು ಮನೆಗೆ ಕ್ಲೀನ್ ಆದಮೇಲೆ ಈ ಥರ ಇದೆ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಟಿಪ್ಸ್ಗಳು, ಬ್ಯೂಟಿ ಟಿಪ್ಸ್ಗಳು ಜೊತೆ ಲಾಸ್ಟಲ್ಲಿ ಒಂದು ಟಿಪ್ ಹೇಳ್ತೀನಿ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಏನಪ್ಪ ಅಂದರೆ ಒಂದು ಬಟ್ಲಿಗೆ ಸೋಡಾ ಹಾಕಿ ಇಡಿ, ಅದು ಫ್ರಿಜ್ಜು ಬ್ಯಾಡ್ ಸ್ಮೆಲ್ ಬರೋಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು.